ಹಾಯ್, ನಮಸ್ತೆ ಸ್ನೇಹಿ ಬಂಧುಗಳೇ. ವೆಲ್ಕಮ್ ಟು ಆರ್ ಕೆ ಕ್ರಿಯೇಷನ್ ಯೂಟ್ಯೂಬ್ ಚಾನೆಲ್. ಇವತ್ತು ಖುಷಿನು ಸ್ವಲ್ಪ ಬೇಜಾರು. ಯಾಕೆ ಅಂತಂದ್ರೆ ಈ ಮೌಲ್ಯ ಫಿಲಿಂ ಚೆನ್ನಾಗಿ ಹೋಗ್ತಾ ಇದೆ. ಆಮೇಲೆ ಕೆಲವು ಒಳ್ಳೊಳ್ಳೆ ರೆಸ್ಪಾನ್ಸ್ ಬಂತು. ದೊಡ್ಡ ಪ್ರೊಫೆಸರು ಅವರು ಕೂಡ ತುಂಬಾ ಚೆನ್ನಾಗಿ ಮಾತಾಡಿದ್ರು, ಫೋನ್ ಮಾಡಿ ಮಾತಾಡಿದ್ರು, ಮೆಸೇಜ್ ಮಾಡಿದ್ರು. 7 ನಿಮಿಷದಲ್ಲಿ 70 ನಿಮಿಷದಲ್ಲಿ ಎಷ್ಟು ಹೇಳ್ಬೋದು ಅದನ್ನ 7 ನಿಮಿಷದಲ್ಲಿ ನೀವು ಆ ಕಿರುಚಿತ್ರದಲ್ಲಿ ಹೇಳಿದ್ದೀರಾ. ತುಂಬಾ ಖುಷಿ ಆಯ್ತು. ಒಳ್ಳೆ ಸಮಾಜಕ್ಕೆ ಒಳ್ಳೆ ಸಂದೇಶ ಇದೆ ಅಂತ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಖುಷಿ ಆಯ್ತು ಮನ್ಸಿಗೆ. ಆಮೇಲೆ ನಮ್ಮ ಗುರುಗಳು ಆನಂದ್ ಸಾರ್ಗೆ ಅವ್ರಿಗೆ ಪರ್ಸನಲಿ ಮೆಸೇಜ್ ಮಾಡಿದ್ರು, ತುಂಬಾ ಅರ್ಥಪೂರ್ಣವಾದ ಕಿರುಚಿತ್ರ ಅಂತ. ಹಂಗೆ ಅದಕ್ಕಾಗಿ ತುಂಬಾ ಖುಷಿ. ಮೌಲ್ಯ ಫಿಲಿಂ ಬಗ್ಗೆ ಪ್ರತಿಯೊಬ್ರು ಆ ಫಿಲಿಂ ಅಲ್ಲಿ ಆಕ್ಟಿಂಗ್ ಮಾಡಿದ ಎಲ್ಲರಿಗೂ ನನ್ನ ಹೃದಯ ತುಂಬಾ ಧನ್ಯವಾದಗಳು. ಇನ್ನೊಂದು ಬೇಜಾರೇನಪ್ಪಾ ಅಂತಂದ್ರೆ, ಹಿಂಗಿರ್ಬೇಕಾದ್ರೆ ಜಸ್ಟ್ ಸ್ವಲ್ಪ ಕೆಲವು 3-4 ವರ್ಷದ ಹಿಂದೆ ಏನೋ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಇಂಗ್ಲಿಷ್ ಬರಲ್ಲ ಆದ್ರೂ ಮಾತಾಡ್ತೀನಿ, ಬೇರೆ ದಾರಿ ಇಲ್ಲ. ಅಂದ್ರೆ ಬೇರೆ ದಾರಿ ಇಲ್ಲಂತಲ್ಲ, ಕನ್ನಡ ಸೂಪರ್. ಕನ್ನಡ ಮಾತಾಡ್ಲೇಬೇಕು. ಕನ್ನಡ ತಾನೇ ನಮ್ಗೆ ತಾಯಿ ಭಾಷೆ ತಾನೇ ಕನ್ನಡ. ನೀನೋ ಮಾತಾಡ್ಬೇಕು ಮಧ್ಯ ಇಂಗ್ಲಿಷು ಅಂತ ಬಿಲ್ಡಪ್ ತಗೊಳ ಸುಮ್ನೆ ಡವ್ ರಾಜ ನಾನು. ಹಂಗೆ ಈ ಒಂದು ಕೆಟ್ಟ ನಿರ್ಧಾರ ತಗೊಂಡ್ಬಿಟ್ಟೆ. ಕೆಟ್ಟ ನಿರ್ಧಾರ ಅಂತಂದ್ರೆ, ನಾನು ಹುಚ್ಚ ಆಗ್ಬೇಕಾಗಿತ್ತು, ಇಲ್ಲ ಸೂಸೈಡ್ ಮಾಡ್ಕೊಂಡು ಸಾಯ್ಬೇಕಾಗಿತ್ತು. ಆ ರಾಯರ ಕೃಪೆ ನನ್ನಿಂದೇನೋ ಇನ್ನೂ ಆಗ್ಬೇಕು, ಅದಕ್ಕೆ ಬದುಕ್ಸಿದ್ದಾರೆ. ಬಟ್ ಬದುಕ್ಸಿದ್ದಾರೆ. ಆ ರಾಯರು ನೇರವಾಗಿ ಬರೆದು ಹೋದ್ರು ಕೆಲವು ವ್ಯಕ್ತಿಗಳ ಮುಖಾಂತರ ನನ್ನ ನೀನೇನಕ್ಕೆ ಬಂದಿದ್ಯಾ, ಇಲ್ಲೇನಕ್ಕೆ ಇದ್ಯಾ ಅನ್ನೋದನ್ನ ಪರಿಚಯ ಮಾಡಿಸಿದ್ರು ಆ ರಾಯರು. ಅವ್ರ ಹೆಸರು ಬೇಡ, ತುಂಬಾ ಚೆನ್ನಾಗಿ ಕುಂತ್ಕೊಂಡು ನನ್ನ ಹತ್ರ ಮಾತಾಡಿದ್ರು. ನೀವು ಬಂದಿರೋ ಉದ್ದೇಶನು ಈ ಭೂಮಿಗೆ, ನೀವು ಮಾಡ್ಬೇಕಾಗಿರೋದೇನು, ಅವೆಲ್ಲ ನನಗೆ ಅರ್ಥ ಮಾಡಿಸಿದ್ರು. ಅವ್ರಿಗೆ ಕೋಟಿ ವಂದನೆಗಳು. ಬಟ್ ಆಮೇಲೆ ನನ್ನ ಗುರುಗಳು ಅವರು ಕೂಡ ಪಾಪ ನನ್ಗೆ ತುಂಬಾ ಸಾಂತ್ವನ ಹೇಳಿದ್ದಾರೆ. ಜೀವನ ಇಷ್ಟೇ ಅಲ್ಲ, ಮುಂದೆ ಇನ್ನೇನು ಏನೇನೋ ಐತೆ. ಈಗ ನಿಮ್ ಗುರಿ ಏನೈತೆ ಆ ಕಡೆ ಮಾತ್ರ ತಲೆ ಕೆಡಿಸ್ಕೊಬೇಕು ಅಂತ. ಹಂಗೆ ನನ್ನ ಥಾಟ್ ಏನಿದ್ರು, ಈಗ ನನ್ನ ಗುರಿ ನನ್ಗೆ ಬಿಡಿ ಬೆನ್ನಿಗೆ ಚೂರಿ ಹಾಕ್ತವ್ರೆ, ಈ ಎಲ್ಲ ಒಂಥರ ಸ್ನಾನ ಮಾಡ್ಬೇಕಾದ್ರೆ ಎಷ್ಟೋ ಹೊಟ್ಟೋಗ್ಬಿಡ್ತವೆ, ಹಂಗ ಹೊಟ್ಟೋದ್ರು. ಏನು ಅವರೆಲ್ಲ ನಂಬಿಕೆಗೆ ಅರ್ಹರಲ್ದೇ ಇರೋರ ಬಗ್ಗೆ ನಾನು ಯಾಕೆ ಸುಮ್ನೆ ಹಿಂಗ್ ಮಾಡ್ಬಿಟ್ರಲ್ಲ ನನ್ಗೆ ಅಂತ ಕುರ್ಗಿ ನಾನ್ ಸಾಯೋದ್ಕಿಂತ ಇಲ್ಲಿಂದನೇ ಸಾಯಿಸ್ಬಿಟ್ರೆ ಅವ್ರನ್ನ. ಅವ್ರಿಗೆ ಯೋಗ್ಯತೆ ಇಲ್ಲ, ನನ್ನ ಸ್ನೇಹಿತಾಗಿ ಇಟ್ಕೊಳಕ್ ಯೋಗ್ಯತೆ ಇಲ್ಲ, ಜೊತೆಗೆ ನನ್ನ ಸಂಬಂಧದಲ್ಲಿ ಇರೋಕ್ಕೂ ಅವ್ರಿಗೆ ಯೋಗ್ಯತೆ ಇಲ್ಲ. ಅಂತವ್ರ ಬಗ್ಗೆ ಸುಮ್ಮನೆ ದಿನ ಕುರ್ಗಿ ಹಿಂಗ್ ಮಾಡ್ಬಿಟ್ರು, ಬಡ್ಡೆ ಮಕ್ಳು ಹಿಂಗ್ ಮಾಡ್ಬಿಟ್ರು, ಬೋಳಿ ಮಕ್ಳು ಹಿಂಗ್ ಮಾಡ್ಬಿಟ್ರು, ಆ ಮಕ್ಳು ಈ ಮಕ್ಳು ಅಂತ ಬೈದ್ಕಿಂತ ಮೇಲೊಬ್ಬವನೇ ಭಗವಂತ, ಎಲ್ಲ ನಾನು ನೋಡ್ಕಂತ ಅನ್ಬಿಟ್ಟು ನನ್ನ ಗುರಿ ಕಡೆ ಹೋಗೋದ್ ಬೆಸ್ಟ್. ಹಂಗಾಗಿ ಸುಮ್ನೆ ಕುರುಕ್ತಾ ಕುತ್ಕೊಂಡು ನನ್ನ ಆರೋಗ್ಯನೂ ಹಾಳು ಮಾಡ್ಕೊಂಡು, ನನ್ನ ಪರಿಸ್ಥಿತಿನೂ ಹಾಳು ಮಾಡ್ಕೊಂಡು ಸುಮ್ನೆ ಯಾಕೆ ಅಂತ ನಿರ್ಧಾರ ಮಾಡಿದೆ. ಹಂಗೆ ನೆನ್ನೆಯಿಂದ ಒಂದು ಕುರಿತಾ ಇತ್ತು, ಅಕಸ್ಮಾತ್ ಏನಾರು ಒಂದು ಕ್ಷಣ ದುಡುಕಿ ಏನಾದ್ರೂ ಪ್ರಾಣ ಕಳ್ಕೊಂಡ್ಬಿಟ್ಟಿದ್ರೆ, ಅಥವಾ ಇದಾಯ್ತಲ್ಲ ಒಳಗಡೆ ಹಾಳಾದ್ದು ಬ್ರೈನ್ ಅನ್ನೋದು ಒಂದೇ ಒಂದ್ ನರ ಸ್ವಲ್ಪ ಹಿಂಗ್ ಅಂದ್ಬಿಟ್ಟಿದ್ರುವೆ, ಇವತ್ತು ನಾನು ನಿಮ್ ಜೊತೆ ಕುಂತ್ಕೊಂಡಿಂಗೆ ಮಾತಾಡಕ್ ಆಯ್ತಿತ್ತಿಲ್ಲ. ನನ್ನ ಅಭಿಮಾನಿಗಳು ಅಯ್ಯೋ ನಿಜವಲ್ಲೂ ಖುಷಿ ಆಯ್ತದೆ, ನಿಜವೂ ನಂಗೆ ತುಂಬಾ ಖುಷಿ ಆಯ್ತದೆ. ಹಂಗೆ ಜಸ್ಟ್ ಮಿಸ್ ಏನಾರ ಜೀವಕ್ಕೆ ಹೆಚ್ಚು ಕಮ್ಮಿ ಮಾಡ್ಕೊಂಡ್ಬಿಟ್ಟಿದ್ರೆ ನಾನು ನಿಜವೂ ನಿಮ್ನೆಲ್ಲ ಮಿಸ್ ಮಾಡ್ಕೊಂಡ್ಬಿಡ್ತಿದ್ದೆ. ನಮ್ಮ ಸ್ನೇಹಿತರು ತುಂಬಾ ಚೆನ್ನಾಗಿ ಹೇಳಿದ್ರು, ಎಷ್ಟೋ ಜೀವರಾಶಿ ಆದ್ಮೇಲೆ ಮನುಷ್ಯನ ಜನ್ಮ ಸಿಗದಂತೆ, ಅದನ್ನ ದೇವರು ಕೊಟ್ಟಿದ್ದು, ಅದನ್ನ ತುಂಬಾ
ಹ್ಮ್ ಏನಲ್ಲಿ ಈಗ ಪ್ರಾಣಿಗಳಾದ್ರೆ ಅದಕ್ಕೂ ಬ್ರೈನ್ ಅಂತ ಇರ್ತದೆ, ಅದಕ್ಕೂ ಒಳ್ಳೇದು ಕೆಟ್ಟು ಗೊತ್ತಿರ್ತದೆ, ಅದಕ್ಕೂ ಏನು ಎತ್ತ ಹಿಂಗೇನು ಗೊತ್ತಿರ್ತದೆ, ಎಲ್ಲ ಗೊತ್ತಿರ್ತದೆ. ಆದ್ರೂ ಪ್ರಾಣಿ ಅಂತ ಅಂತೀವಿ. ಈ ಮನುಷ್ಯಂಗೆ ಮನುಷ್ಯ ಪ್ರಾಣಿ ಅಂತ ಅಂತೀವಿ. ಆದ್ರೆ ಮನುಷ್ಯ ಪ್ರಾಣಿಗೆ ಪ್ರತಿಯೊಂದು ಗೊತ್ತಿರ್ತದೆ, ಭಾವನೆಗಳು, ಪ್ರತಿಯೊಂದು ಇರ್ತದೆ. ಒಂದು ಸಣ್ಣ ತಪ್ಪು, ದೊಡ್ಡ ತಪ್ಪು, ಯಾವ ಸರಿ, ಇದ್ ಮಾಡ್ಬಾರ್ದು, ಇದ್ ಮಾಡ್ಬೇಕು, ಎಲ್ಲ ಇದು ಆತ್ಮ ಸಾಕ್ಷಿ ಅನ್ನೋದೇನಿರ್ತದೆ ಅದು ಡಾಣ 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 ಅಂತ ಹೊಡಿತಾ ಇರ್ತದೆ, ಅಂದ್ರೆ ಎಚ್ಚರಿಸ್ತಾ ಇರ್ತದೆ ಅಂತ. ಇದು ಮಾಡ್ಬೇಕು, ಇದು ಮಾಡಬಾರ್ದು, ಇದು ತಪ್ಪು, ಇದು ಸರಿ, ತಪ್ಪು ಮಾಡ್ತೀವಿ ಅಂತ ಎಚ್ಚರಿಸ್ತದೆ. ಆದ್ರೂ ಗೋಲಿ ಹೊಡೆದು ಬಿಡ್ತಾರೆ, ಏನ್ ಬೇಕಾದ್ರೂ ಆಗ್ಲಿ ಅಂತ. ಹಂಗೆ ಈ ಸಂಬಂಧ, ಸ್ನೇಹ ಎಲ್ಲ ಈ ಅದಕ್ಕೇನಂತಾರೆ, ಭಗವಂತ ಅವರ ಕೆಲವು ಮುಖವಾಡಗಳನ್ನ ನನ್ಗೆ ಪರಿಚಯ ಮಾಡಿಸಿದ್ದು ಒಳ್ಳೇದಾಯ್ತು ಅನಿಸ್ತದೆ. ಯಾಕಂದ್ರೆ ಸುಮ್ನೆ ಅವ್ರ ಹತ್ರ ಇನ್ನೂ ಓ ಹಂಗ, ಓ ಹಿಂಗ, ಹೌದಾ ಹಂಗ ಕೂತ್ಕೊಂಡು ಇದ್ ಮಾಡ್ಸೋದ್ಕಿಂತ, ನೋಡಪ್ಪ ಈ ನನ್ನ ಮಕ್ಕಳು ನಂಬ್ಕೊಂಡ್ರೆ ಬೇರೇನು ಪ್ರಯೋಜನ ಇಲ್ಲ ನಿನಗೆ, ನನ್ನ ಮಕ್ಕಳು ನಿನಗೆ ಬೆನ್ನು ಚೂರಿ ಆಗ್ತಾರೆ ಅಂತ ಆ ರಾಯರು ಬೇರೆ ರೂಪಾಂತರ ಬಂದು ನನಗೆ ಪರಿಚಯ ಮಾಡಿಸಿದ್ರು. ಪರಿಚಯ ಆಯ್ತು. ನಂತರ ಈ ನನ್ನ ಏನೈತೆ ನನ್ನ ಬರವಣಿಗೆ, ನನ್ನ ಕನಸು ಆ ಕಡೆ ಹೋಗ್ಬೇಕು. ಇನ್ನು ಇದನ್ನೇ ಕೊರಗ್ತಾ ಕೂತ್ಕೊಂಡ್ರೆ ಆಗಲ್ಲ. ಹಂಗಾಗಿ ಏನ್ ಹೇಳ್ಬೇಕು ಮೇನು, ಈ ಹುಚ್ಚಾಗಬೇಕಾಗಿತ್ತು, ಇಲ್ಲ ಸಾಯ್ಬೇಕಾಗಿತ್ತು. ಆದ್ರಿಂದ ಜಸ್ಟ್ ಪಾಸ್ ಆಗಿ ಭಗವಂತ ನನ್ನ ಬದುಕಿಸ್ತಾ. ಯಾಕೆ ಬದುಕಿಸ್ತಾ? ನೀನಿನ್ನು ಏನೋ ಮಾಡೋದೈತೆ, ನೀನಿನ್ನು ಪ್ರಪಂಚಕ್ಕೆ ಇನ್ನು ಏನೇನೋ ನಿನ್ನಿಂದೇನೋ ಆಗ್ಬೇಕಿನ್ನು ಅಂತ ಬದುಕಿಸ್ತಾ. ಅದನ್ನ ನನ್ನ ಕೈಲಿ ಎಷ್ಟು ಸಾಧ್ಯನೋ, ಯಾಕಂದ್ರೆ ಈಗ ನನ್ನ ತಲೆವಾಡೆ ಸುಮಾರು ಕನಸು ಕಲ್ಪನೆಗಳು ಸುಮಾರವೆ. ಆ ಕನಸು ಕಲ್ಪನೆಗೆ ತಕ್ಕಂತೆ ನನಗೊಬ್ರು ಫೈನಾನ್ಷಿಯಲಿ ಸಪೋರ್ಟ್ ಇಲ್ಲ. ಹಂಗಿದ್ದಾಗ ಏನ್ ಮಾಡ್ಬೇಕು, ಈ ನನ್ನ ವೃತ್ತಿ ಮಾಡ್ಕೊಂಡು ನನ್ಗೆ ಎಷ್ಟು ಸಾಧ್ಯವೋ, ಎಷ್ಟು ಶಕ್ತಿ ಆಯ್ತೋ ಅಷ್ಟೇ ಮಾಡಕ್ ಸಾಧ್ಯ. ಹಂಗಾಗಿ ದೊಡ್ಡ ಪ್ರಾಜೆಕ್ಟ್ ಎಲ್ಲ ಡ್ರಾಪ್ ಮಾಡಿದೀನಿ. ಬರವಣಿಗೆ ನಡೀತಾ ಇರ್ತದೆ. ಈಗ ನಿನ್ನೆ ಸುಮ್ನೆ ಜಸ್ಟ್ ಇನ್ನೂ 1-2 ನಿಮಿಷದ ಬಿಟ್ಟೆ, ಯೂಟ್ಯೂಬ್ ಅಲ್ಲಿ ಇದೆ, ಇದು ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ. ಹಂಗೆ ನಾನು ಮಾಡ್ತಾ ಇರ್ತೀನಿ. ಹಂಗಾಗಿ ಈ ಆತ್ಮಹತ್ಯೆ ಯಾಕೆ ಮಾಡ್ಕೋಬೇಕು ಅಂತ ಆ ತೀರ್ಮಾನ ಈಗ್ಲೂ ಕೂಡ ನೆನ್ಸ್ಕೊಂಡ್ರೆ ಭಯ ಆಯ್ತದೆ. ಅಯ್ಯೋ ಅಷ್ಟು ದೊಡ್ಡ ನಿರ್ಧಾರ ತಗೋಬಿಟ್ಟಿದ್ನ ನಾನು ಅಂತ. ಯಾಕಂದ್ರೆ ಆ ಸಿಚುವೇಶನ್ ಅಲ್ಲಿ, ಆ ಸಂದರ್ಭದಲ್ಲಿ ನನಗೆ ಈ ನಮ್ದವ್ರೆಲ್ಲ ಹಿಂಗ್ ಮಾಡ್ಬಿಟ್ರಲ್ಲ ಬಡ್ಡೆಕ್ಳು, ಅವ್ರಿಗೇನ್ ಅಪ್ಪಂಗ್ ಕೊಟ್ಟವ್ರ, ಬೇರೆ ಯಾರು ಕೊಟ್ಟವ್ರೆ, ಏನು ಎತ್ತ ಅನಿಸ್ಬಿಡ್ತು ನನ್ಗೆ ಆ ಕ್ಷಣದಲ್ಲಿ. ಕೊನೆಗೆ ಏನಾಯ್ತದೆ, ಇದೆಲ್ಲ ತಿಳಿ ಆಯ್ತಾ ಬರ್ತಾ ಇಲ್ಲ, ನನ್ ದಾರಿ ಬೇರೆ ಐತೆ, ನನ್ ಗುರಿ ನನ್ ದಾರಿ ಕಡೆ ಹೋಗ್ಬಿಟ್ರೆ ಬೇರೆ ಏನು ಬೇಡ ನನ್ಗೆ ಅನಿಸ್ಬಿಡ್ತು. ನಿಜಲ್ವೇ ಇದು 8ನೇ ಲಾಗ್ ಮಾಡ್ತಿರೋದು ನಾನು. ಸ್ವಲ್ಪ ಮಾತಾಡ್ತೀನಿ ಜಾಸ್ತಿ, ಬೋರ್ ಹೊಡಿಬೋದು ಗೊತ್ತಿಲ್ಲ. ಒಟ್ನಲ್ಲಿ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಿದ್ದೀರಾ, ಚೆನ್ನಾಗಿ ಪ್ರತಿಕರಿಸ್ತಿದ್ದೀರಾ, ಚೆನ್ನಾಗಿ ಕಮೆಂಟ್ ಮಾಡ್ತೀರಾ, ಧೈರ್ಯ ತುಂಬ್ತೀರಾ, ಖುಷಿ ಆಯ್ತದೆ. ಹಂಗಾಗಿ ನನ್ಗೆ ಬೇರೆ ಹಿಂಗ್ ಹಿಡ್ಕೊಂಡ್ ತೋರ್ಸಕ್ಕೆ ಬೇರೆ ಹೊಲ ಗದ್ದೆನೋ ಅಥವಾ ಬೆಟ್ಟ ಗುಡ್ಡಗಳೆಲ್ಲ ಏನು ಇಲ್ಲ. ಕುಂತ್ಕೊಂಡು ಹಿಂಗೆ ಬಟ್ಟೆ ಹೊಲಿತಾ ಮಾತಾಡ್ಬೇಕು ನಾನು. ಹಂಗಾಗಿ ಇದು ಲಾಗ್ ಮಾಡ್ತಾ ಇದೊಂದು ಥಾಟ್ ಬಂತು. ನನ್ನ ಜೀವನದಲ್ಲಿ ಎಷ್ಟು ಬೇಸರ ಆಗಿತ್ತು, ಎಷ್ಟು ನಾನು ಅಂದ್ರೆ ಈಗ ಯಾವುದು ಒಂದು ಲೋಟ ಪಾಯಸದ ಕತೆ ಆದ್ಮೇಲೆ, ಮಹಾಮಂಥನ ಆದ್ಮೇಲೆ ಅಷ್ಟೇ ಯಾವುದು ಮಾಡಿತ್ತಿಲ್ಲ, ಒಂಥರ ಇದಾಗಿದ್ದು. ಯಾವಾಗ ನಾನು ದಯವಿಟ್ಟು ಅವ್ರು ನಗ್ಬೇಡ್ರಿ ಈ ಮೌಲ್ಯ ರಿಲೀಸ್ ಮಾಡೋದ್ನ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂತು. ಆಮೇಲೆ ಯಾವಾಗ ಈ ಲಾಗ್ ಅಂತ ಶುರು ಮಾಡೋದ್ನೋ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂತು. ಬಟ್ ಏನಂದ್ರೆ ಕನೆಕ್ಟ್, ಈಗ ನಮ್ಮ ಈ ಸೋಷಿಯಲ್ ಮೀಡಿಯಾ ಮುಖಾಂತರ ನಿಮ್ನ ತಲುಪದ್ ನಾನು. ನನ್ ಕನ್ಸು ಹೀಗಿದೆ, ನಾನು ಹೆಂಗೋ ಏನೋ ಈ ತರ ಟೈಲರಿಂಗ್ ಕೆಲಸ ಮಾಡ್ಕೊಂಡು ನನ್ ಕನ್ಸು ಏನೈತೆ ಆ ಕನ್ಸು ಮುಖಾಂತರ ಶಾರ್ಟ್ ಮೂವಿಗಳು ಮಾಡ್ಕೊಂಡು, ನನ್ನ ಕಲ್ಪನೆ ಏನೈತೆ ಅದನ್ನ ಬರ್ಕೊಂಡು, ನನ್ನ ಬೇಕು ಬೇಡ, ನನ್ನ ಕಷ್ಟ ನೋವುಗಳನ್ನೆಲ್ಲ ಮಾತಾಡ್ಬೋದು.
ಅಂತ ಬಂದಾಗ ಏನಾಯ್ತದೆ, ಸುಮಾರು ಜನ ರೆಸ್ಪಾನ್ಸ್ ಮಾಡ್ತಾ 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 ಇನ್ನೂ ಹತ್ರ ಆಗೋದೆ. ಯಾಕಂದ್ರೆ ಎಲ್ಲೋ 6 ತಿಂಗಳಿಗೆ 3 ತಿಂಗಳಿಗೆ ಕಿರುಚಿತ್ರ ಮಾಡ್ಕೊಂಡು ಇದ್ದೋನ್ ನಾನು. ಬಟ್ ಈಗೇನಾಯ್ತು, ಲಾಗ್ ಮಾಡ್ತಾ 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 ವಾರಕ್ಕೆ 2 ವಿಡಿಯೋ 6 ನಿಮಿಷದ್ದು, 8 ನಿಮಿಷ, 10 ನಿಮಿಷದ್ದು ಮಾತಾಡ್ತಾ ಮಾತಾಡ್ತಾ ಇದ್ದಾಗ ಇನ್ನೂ ಕನೆಕ್ಟ್ ಜಾಸ್ತಿ ಆಗೋಯ್ತು. ಜನಗಳ ಹತ್ರ ಕನೆಕ್ಟ್ ಇನ್ನೂ ಜಾಸ್ತಿ ಆಗೋಯ್ತು. ನೋಡಿ ಸೋಷಿಯಲ್ ಮೀಡಿಯಾ ಎಷ್ಟು ಒಳ್ಳೇದು ಅಂತ. ಕೆಲವೊಬ್ರು ಬಳಸ್ಕೊಳಕ್ ಬರಲ್ಲ, ಬಡ್ಡೆಕ್ಳು ಏನೇನೋ ಬೇರೆದಕ್ಕೆಲ್ಲ ಇದ್ ಮಾಡ್ಬಿಡ್ತಾರೆ. ಬಟ್ ನಿಜವೂ ಸೋಷಿಯಲ್ ಮೀಡಿಯಾ ತುಂಬಾ ಒಳ್ಳೇದು. ನಾವ್ ಹೆಂಗ್ ಬಳಸ್ಕಂತೀವಿ ಅದ್ರ. ಈಗ ನಾವು ಭತ್ತ ಹಾಕಿದ್ರೆ ಭತ್ತನೇ ಬೆಳೆಯೋದು, ರಾಗಿ ಹಾಕಿದ್ರೆ ರಾಗಿನೇ ಬೆಳೆಯೋದು. ರಾಗಿ ಹಾಕ್ಬಿಟ್ಟು ಭತ್ತ ಬೇಕು ಅಂತಂದ್ರೆ ಆಗಲ್ಲ. ಹಂಗೆ ಕೆಟ್ಟದ್ ಮಾಡ್ಬಿಟ್ಟಿದ್ದೇನೆ, ಅಲ್ಲಿ ನಮ್ಗೆ ಹಂಗಾಗೋಯ್ತು ಹಿಂಗಾಗೋಯ್ತು ಅಂದ್ರೆ ಹಂಗಲ್ಲ. ನಾವ್ ಹೆಂಗಿದೀವಿ ಅದು ಹಂಗೆ. ಫಸ್ಟ್ ಫೇಸ್ಬುಕ್ ಅಲ್ಲೂ ನಾನು ಕವನ ಕಥೆ ಎಲ್ಲ ಬರೀತಿದ್ದೆ. ಅಲ್ಲೂ ಕೂಡ ಹಂಗೇನೆ ತುಂಬಾ ಖುಷಿ, ಒಳ್ಳೆ ರೆಸ್ಪಾನ್ಸ್ ಬಂತು. ಫೇಸ್ಬುಕ್ ಅಲ್ಲಿ ಈಗಲೂ ನನ್ನ ಸ್ನೇಹಿತರವ್ರೆ, ಕಾಳ್ನಾಯಕ್ ಸಾರ್ ಅವ್ರೆ, ಸೋಮಣ್ಣ ಅವ್ರೆ, ನಮ್ಮ ಯಾರು ಮಾಧವ್ ದೊಡ್ಡಾಚಾರ್ಯ ಅವ್ರೆ ಬೆಂಗಳೂರಿಂದ, ಇವರು ಯಾರು ಪ್ರಕಾಶ್ ಬ್ರದರ್, ಹಂಗೆ ತುಂಬಾ ಜನ ಅವ್ರೆ. ಕಲಿರಾಜ್ ಹುಣಸೂರ್, ಹಂಗೆ ನಮ್ಮ ಹುಣಸೂರು ಶಿವಕುಮಾರ್ ಸರ್, ಆಮೇಲೆ ಶಶಿಕಾಂತ್ ಅಣ್ಣ, ಆಮೇಲೆ ತುಂಬಾ ಜನ. ನನ್ ಬರ್ತಡೇಗಂತೂ ಪಾಪ ಅವರು ನನ್ ನಿಜವಲ್ಲೂ ಎಷ್ಟು ಪುಣ್ಯ ಮಾಡಿದ್ನೇನೋ, ಅಷ್ಟು ಚೆನ್ನಾಗಿ ವಿಶ್ ಮಾಡಿದ್ರು ಫೇಸ್ಬುಕ್ ಅಲ್ಲೆಲ್ಲ. ಅವ್ರಿಗೆಲ್ಲ ನಿಜವಲ್ಲೂ ನಾನು ಬದುಕಿರೋವರೆಗೂ ಋಣಿಯಾಗಿರ್ತೀನಿ ಅವ್ರಿಗೆ. ಅಷ್ಟು ಖುಷಿ ಆಯ್ತು ನಿಜಲ್ವೇ. ಈ ಜೂನ್ 16 ನನ್ ಬರ್ತಡೇ ಆಯ್ತಲ್ವಾ, ಅಲ್ಲಿವರೆಗೂ ನನ್ ಫುಲ್ ಮಂಕಾಗ್ಬಿಟ್ಟಿದ್ದೆ. ಏನ್ ಮಂಕಾಗಿದ್ದೆ, ಏನೋ ಒಂಥರ ಏನು ಜೀವನ, ಯಾವತ್ತಿಗೆ ಯಾರಿಗ್ ಬೇಕು ಜೀವನ, ಏನ್ ಈಗೆಲ್ಲ ಎಲ್ಲಾ ಮೋಸ ಆಯ್ತು ನನ್ಗೆಲ್ಲ. ಬರೀ ಬೆನ್ನು ಚೂರಿ ಹಾಕೋರು ಎಲ್ಲ ಮೋಸ ಆದ್ರು, ಒಳಗ್ನೋರು ಹೊರಗ್ನೋರು ಎಲ್ಲ ಸೇರ್ ನನಗೆ ಅರಹುಚ್ಚ ಮಾಡಾಕ್ಬಿಟ್ರು. ಇಲ್ಲ ಫುಲ್ ಹುಚ್ಚ ಆಗ್ಬೇಕು, ಇಲ್ಲ ಸದೋಗ್ಬೇಕು, ಆ ತರ ಮೈಂಡ್ ಸೆಟ್ ಆಗ್ಬಿಟ್ಟಿತ್ತು ನನ್ಗೆ. ನಿಜವಲ್ಲೂ ಅದಾದ್ಮೇಲೆ 16ನೇ ತಾರೀಕು ಆದ್ಮೇಲೆ ತುಂಬಾ ಮೈಂಡ್ ಪ್ಲಸ್ ಚೇಂಜ್ ಆಯ್ತು. ಅಲ್ಲ, ಇಷ್ಟ್ ಜನ ನನ್ಗೆ ವಿಶ್ ಮಾಡಿದ್ರು. ನಾನ್ ಯಾರು, ನಾ ಒಂದ್ಸಲ ಕೆಲವೊಬ್ರಿಗೆ ಭೇಟಿ ಆಗಿರ್ಬೋದು ಮುಖಾಮುಖಿ, ಕೆಲವೊಬ್ರಿಗೆ ಭೇಟಿ ಆಗಿಲ್ಲ. ಹಂಗೆ ತುಂಬಾ ಖುಷಿ ಆಯ್ತು. ಅವ್ರಿಗೆಲ್ಲ ನಿಜವಲ್ಲೂ ನಾ ಬದುಕಿರೋವರೆಗೂ ಋಣಿಯಾಗಿರ್ತೀನಿ. ಯಾಕಂದ್ರೆ ಒಬ್ರ ಹೆಸರು ಹೇಳಿದ್ರು ಒಬ್ರ ಹೆಸರು ಹೇಳ್ದೋದ್ರೆ ನಿಷ್ಠೂರ ಕಾರಣ ಆಯ್ತು. ಅದಕ್ಕೋಸ್ಕರ ಯಾರು ನನ್ಗೆ ವಿಶ್ ಮಾಡಿದ್ರು ಫೇಸ್ಬುಕ್ ಅಲ್ಲಿ, ಅವ್ರಿಗೆಲ್ಲ ಕೂಡ ನನ್ಗೆ ನಿಜವಲ್ಲೂ ತುಂಬಾ ಕೃತಜ್ಞನಾಗಿರ್ತೀನಿ ಅವ್ರಿಗೆ. ಆಮೇಲೆ ನಮ್ ಗುರುಗಳು ಅಷ್ಟೇನೆ, ಅವತ್ತು ಪಾಪ ಕರೆದು ಸನ್ಮಾನ ಮಾಡಿ, ಇನ್ನೂ ಉತ್ತೇಜನ ತುಂಬಿ. ನಿಜವಲ್ಲೂ ಆನಂದ್ ಸರ್, ನೀವು ಯಾವ ಜನ್ಮದ ಬಂಧುನೇನೋ ಗೊತ್ತಿಲ್ಲ ನೀವು ನನ್ಗೆ ಆನಂದ್ ಸರ್. ಗುರುಗಳೇ ಅಂತೀನಿ. ಬಟ್ ಏನೋ ಎಲ್ಲೋ ಒಂದು ಕಾರಣದ ಸೆಳೆತ ಇನ್ನೊಂದು ಇರ್ತದೆ, ಸುಮ್ನೆ ದೇವ್ರ ಪರಿಚಯ ಮಾಡ್ಸಕ್ಕಿಲ್ಲ. ಹಂಗೆ ಅಷ್ಟು ಖುಷಿ ಆಯ್ತು. ಬಟ್ ಆಟೋಮೆಟಿಕ್ ಚೇಂಜ್ ಆಗ್ಬಿಟ್ಟೆ. ಯಾಕಂದ್ರೆ ನೋಡಿ, ಈಗ ಒಬ್ನೇ ಇದ್ದಾಗ ನನ್ ತಲೆಯೊಳಗಡೆ 10 ಕ್ವಶನ್ಗಳು ಬರೀ ಅದೇ ಹುಡ್ತಾ ಇರ್ತದೆ. ನನ್ಗೆ ಯಾರು ಮೋಸ ಮಾಡಿದ್ರು, ನನ್ಗೆ ಯಾಕೆ ಮೋಸ ಮಾಡಿದ್ರು, ನನ್ಗೆ ಯಾರು ಮೋಸ ಮಾಡಿದ್ರು, ನನ್ಗೆ ಯಾಕೆ ಮೋಸ ಮಾಡಿದ್ರು, ನನಗೆ ಹಿಂಗಾಗ್ಬೇಕಾ ಅಂತ ಕುರ್ಗಿ 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 ನಿದ್ದೆ ಇಲ್ದೆ ಒಂಥರ. ಆಮೇಲೆ ಈಗ ಆಯ್ತು, ಅಂಗಡಿಲಿ ಇದ್ದಾಗ ಈ FM ಕೇಳ್ಕಂತೀನಿ, ಯಶ್ವತ್ ಹಾಡ್ಗಳು ಕೇಳ್ಕಂತೀನಿ. ಆಮೇಲೆ ಒಂದಿಬ್ರು ಬರ್ತಾರೆ ಪಾಪ, ಅವ್ರ ಜೊತೆ ಎಲ್ಲ ಮಾತಾಡ್ಕೊಂಡು ಟೈಮ್ ಪಾಸ್ ಆಗೋಯ್ತದೆ. ಸಂಜೆ ನಮ್ಮ ಮಾಮೂಲಿ ಅಡ್ಡ ಮೈಲಾರಿ ಹೋಟ್ಲು ಅಥವಾ ಟೀ ಕುಂತ್ಕೊಂಡಿರ್ತೀನಿ. ಟೀ ಕಾಫಿ ಕುಡ್ಕೊಂಡು ನಮ್ಮ ಗುರುಗಳು ಆನಂದ್ ಸರ್ ಜೊತೆ ಎದ್ಬಿಟ್ರಂತೂ ಅಬ್ಬಾ ಆನಂದನೇ. ಅವ್ರು ಮನೆ ಹೋಗೋವರೆಗೂ ಫುಲ್ ಹ್ಯಾಪಿ ಆಗಿರ್ತೀನಿ. ಆಮೇಲೆ ಅದ ಪ್ರಕಾರ ಮಕ ಸಪ್ ಮಾಡ್ಕೊಂಡ್ ಬರ್ತೀನಿ, ಪೆನ್ನು ಪೇಪರ್ ಹಿಡ್ಕೊಂತೀನಿ, ನನ್ನ ಮೊಬೈಲ್ ಹಿಡ್ಕೊಂಡು ಹೆಂಗೋ ಟೈಮ್ ಪಾಸ್ ಆಗೋಯ್ತದೆ. ಬಟ್ ಪುನಃ ಅದೇ ಪ್ರಕಾರ, ನನ್ಗೆ ಯಾಕೆ ಹಿಂಗಾಯ್ತು, ನನ್ಗೆ ಯಾಕೆ ಹಿಂಗ್ ಮಾಡಿದ್ರು, ನನ್ಗೆ ಯಾಕೆ ಹಿಂಗ್ ಮಾಡಿದ್ರು. ಅವರದು ಪಾಪದ ಕೂಡ ತುಂಬಿದ ಮೇಲೆ ಅವ್ರಿಗ ಆಯ್ತೆ ರುಪ್ತಾನೆ ಭಗವಂತ ಮುಂದೆ ಅವ್ರನ್ನ. ಬಟ್ ಈಗ ಈ ಸಿಚುವೇಶನ್, ಈಗ ಸಡನ್ಲಿ ನಾನು ಏನೋ ಮಾಡ್ಬೇಕು ಅವಾಗ ಈ ನನ್ನ ಬರ್ತಡೇ ಆದ್ಮೇಲೆ, ಮೌಲ್ಯ ರಿಲೀಸ್ ಆದ್ಮೇಲೆ ಸುಮಾರು ಜನ ನನ್ಗೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು. ಆಗ ನನ್ಗೆ ಅರ್ಥ ಆಯ್ತು, ಜಸ್ಟ್ 2-3 ಇಯರ್ಸ್ ಬ್ಯಾಕ್ ನನ್ನ ಸ್ನೇಹಿತರೊಬ್ರು ಕುಣಿಸ್ಕೊಂಡು ಮಗುಗೆ ಹೇಳಂಗೆ ಹೇಳಿದ್ರು, ನೀವು ಬಂದಿರೋದು ಏನಕ್ಕೆ, ನೀವು ಸಾಯ್ಲೂಬಾರ್ದು, ಏನು ಮಾಡ್ಕೋಬಾರ್ದು ಅಂತ ತುಂಬಾ ಅರ್ಥಪೂರ್ಣವಾಗಿ ಹೇಳಿದ್ರು. ಅವತ್ತು ಆಡಿದ ಮಾತು ಇವತ್ತು ಅರ್ಥ ಕಣ್ಮುಂದೆ ಪಿಕ್ಚರ್ ಕಾಣ್ತಾ ಇತ್ತು. ಹಂಗೆ ನಿಜವಲ್ಲೂ ಅವ್ರ ಹೆಸರು ಬೇಡ, ಅವ್ರಿಗೂ ಅಷ್ಟೇ ನಾನು ಸಾಯಗಂಟ್ರೆ ಋಣಿ ಆಗಿರ್ತೀನಿ. ಯಾಕಂದ್ರೆ ಕೆಲವೊಬ್ರು ಮುಖವಾಡಗಳನ್ನ ಪರಿಚಯಿಸಿದ್ರು ನನ್ಗೆ. ಸುಮ್ನೆ ಬಣ್ಣ ಹಾಕೊಂಡು, ನಾವೆಲ್ಲ ಮುಖಕ್ಕೆ ಬಣ್ಣ ಹಾಕ್ತಿವಿ, ಆಕ್ಟಿಂಗ್ ಮಾಡ್ತೀವಿ. ಬಣ್ಣ ಹಾಕಲ್ದೆ ಆಕ್ಟಿಂಗ್ ಮಾಡೋರ್ನ ಪರಿಚಯ ಮಾಡ್ಸಿದ್ರು.
ಕೋಟಿ ವಂದನೆಗಳವ್ರಿಗೆ, ನಾನು ಬದುಕಿರೋವರೆಗೂ ಋಣಿಯಾಗಿರ್ತೀನಿ ನಿಮ್ಗೆ. ಹಂಗೆ ಕೆಲವೊಂದು ನೋಡಿ ಮನುಷ್ಯನ್ಗೆ ಎಂತ ಈಗ ರಫ್ ಕ್ಯಾರೆಕ್ಟರ್ ಆಗ್ಬಿಟ್ರೆ ಇವಾಗ ಅಂತ ಕೆಟ್ಟ ಮಾತು ಬೈಕೊಂಡ್ ಹಂಗ ಆಗ್ಬಿಡ್ಬೋದು. ಬಟ್ ಸೂಕ್ಷ್ಮ ಸಂವೇದನೆ ವ್ಯಕ್ತಿ ನಾನು. ರೇಗ್ತೀನಿ, ಅದಕ್ಕೊಂದು ರೇಗಕ್ಕೂ ಒಂದು ಅರ್ಥ ಇರ್ತದೆ. ಸುಮ್ ರೇಗಲ್ಲ, ಯಾರ ಹತ್ರನು ರೂಢಾಗಿ ಮಾತಾಡಲ್ಲ. ನನ್ಗೆ ಒಳಗಡೆ ಪಿತ್ತನ ತೆಗೆರ್ದಲ್ಲಿ ರೂಢ ಮಾತಾಡೋದು. ಬಟ್ ಅವ್ರು ಅರ್ಥ ಮಾಡಕಲ್ಲ, ಸುಮ್ನೆ ಕೋಪ ತರಿಸ್ಬಿಡ್ತಾರೆ, ಬೈಸ್ಕೊಂತಾರೆ. ಬಟ್ ಬೈದಾಗ ನಾನು ಕೆಟ್ಟನಾಗ್ತೀನಿ. ಹಂಗೆ ಪ್ರತಿಯೊಬ್ರು ಕೆಟ್ಟನಾಗಿದ್ದೀನಿ ಈಗ ನಾನು. ಯಾಕೆ ಕೆಟ್ಟನಾಗಿದ್ದೀನಿ ಅಂತ ಗೊತ್ತಿಲ್ಲ. ನನ್ನ ಒಳ್ಳೆತನನೇ ನನಗ್ ಶಾಪ. ನನ್ನ ಒಳ್ಳೆತನನೇ ನನಗ್ ಶಾಪ ಆಯ್ತು. ಪರವಾಗಿಲ್ಲ, ಮೇಲೊಬ್ಬ ಅವನೇ ಭಗವಂತ, ಎಲ್ಲ ರಾಯರ ಪಾದಕ್ಕೆ ಅರ್ಪಣೆ. ಹಂಗೆ ಇವತ್ತು ನಾನು ಏನು ನನ್ನ ಗುರಿ ಏನೈತೆ, ನೆಕ್ಸ್ಟ್ ದ್ರೋಹಿ ಅಂತ ಒಂದೈತೆ, ಒಳ್ಳೆ ಕಾನ್ಸೆಪ್ಟ್. ನೆಕ್ಸ್ಟ್ ಹೆಂಗಸರ್ ಎಷ್ಟು ಒಳ್ಳೆಯವರು, ಹಿಂಗೆ ಆಯ್ತಾ ಇರ್ತದೆ. ಹಂಗಾಗಿ ಇವತ್ತು ಈ ಲಾಗ್ ಮಾಡಕ್ ಕಾರಣ ಏನಪ್ಪಾ ಅಂತಂದ್ರೆ 2 ಸಿಚುವೇಶನ್. ನಾನ್ ಯಾಕೆ ಸಾಯ್ಬೇಕು, ಸತ್ತೋಗ್ಬಿಟ್ಟಿದ್ರೆ ಅಕಸ್ಮಾತ್ ಏನಾರ ಮಾಡ್ಕೊಂಡು ಇಂಥ ಸ್ನೇಹಿತರು ನನಗೆ ಮಿಸ್ ಮಾಡ್ಕೊಂಡ್ಬಿಡ್ತಿದ್ದೆ ನಾನು. ವಿತ್ ಅಕಸ್ಮಾತ್ ಒಳಗಡೆ ಏನಾರು ಬ್ರೈನ್ ಲೂಸ್ ಆಗಿ ಏನಾರು ಆಗ್ಬಿಟ್ಟಿತ್ತು ನನಗೆ. ಬಟ್ ಇದ್ರ ಹೊರಗೆ ನನಗೆ ಅರ್ಥ ಆಗಿತ್ತಲ್ಲ, ಯಾಕಂದ್ರೆ ಅಬ್ನಾರ್ಮಲ್ ಆಗ್ಬಿಟ್ಟಿದ್ದೆ ನಾನು. ಅಬ್ನಾರ್ಮಲ್ ಆಗ್ಬಿಟ್ರೆ ನನಗೇನು ನಗ್ಬೇಕು, ಅಳಬೇಕು ಅಷ್ಟೇ. ಇನ್ನೇನು ಆ ರಾಯರ ಕೃಪೆಯಿಂದ ನಿಜವಲ್ಲೂ ಇವತ್ತು ನಾನು ಒಬ್ಬ ಮನುಷ್ಯನಾಗಿದ್ದೀನಿ. ಈ ಮನುಷ್ಯನಿಂದ ಮನುಷ್ಯರಿಗಷ್ಟೇ ಉಪಯೋಗ ಆಗ್ಬೇಕು. ಕೆಲವು ಮುಖವಾಡ ಹಾಕೊಂಡು ಮನುಷ್ಯತ್ರ ಇರ್ತಾರೆ, ಅವ್ರು ಉಪಯೋಗ ಆಗ್ಬಾರ್ದು. ನಾನು ಸಾಕು ಇಷ್ಟ ದಿನ ನನ್ನ ಸ್ನೇಹನ, ನನ್ನ ಸಂಬಂಧನ ಹೆಂಗ್ ದುರುಪಯೋಗ ಪಡಿಸ್ಕೊಂಡ್ರು ಅವ್ರಿಗೆಲ್ಲ ಭಗವಂತ ಮಡಗ್ತಾನೆ, ಸರಿಯಾಗಿ ಒಂದಿನ ಮಡಗ್ತಾನೆ. ಬಟ್ ಈ ಮನುಷ್ಯನಿಂದ ಮನುಷ್ಯತ್ವಕ್ಕೆ ಮಾತ್ರ ಒಳ್ಳೇದಾಗಬೇಕು ಅಂತ ತೀರ್ಮಾನ ಆಗ್ಬಿಟ್ಟೆ. ಹಂಗಾಗಿ ಅದು ಮುಗೀತು. ಇನ್ನ ಭಗವಂತ ಕೊಟ್ಟಿದ್ದು ಜೀವ ಇದು. ಭಗವಂತ ಕರ್ಕೊಳ್ಳೋವರೆಗೂ ಆತ್ಮಹತ್ಯೆಗೆ ಇನ್ನು ಇಲ್ಲ. ನನ್ ಕನ್ಸು ಏನೈತೆ, ನನ್ ಗುರಿ ಏನೈತೆ, ಹೋಯ್ತಾ ಇರ್ಬೇಕಿನ್ನು. ಹಂಗೆ ನನ್ಗೆ ಯಾರು ಅವತ್ತು ನನ್ನ ಬದುಕ್ಸಿದ್ರು ಅವ್ರ ಹೆಸರು ನನ್ನ ಮನ್ಸಲ್ಲಿ ಇರ್ಲಿ. ಅವತ್ತೊಂದು ದಿನ ಯಾರು ನನಗೆ ಮಾರ್ಗದರ್ಶಕರಾಗಿದ್ರು ಅವ್ರ ಹೆಸರು ಕೂಡ ನನ್ನ ಮನ್ಸಲ್ಲೇ ಇರ್ಲಿ. ನಾನು ಸೋತಾಗ, ನಾನು ಹತ್ತಾಗ ಒಪ್ಕೊಂಡು ಯಾರು ನನ್ಗೆ ಒಂದು ಧೈರ್ಯ ತುಂಬಿದ್ರು ಅವ್ರ ಹೆಸರು ನನ್ನ ಮನ್ಸಲ್ಲೇ ಇರ್ಲಿ. ಹಂಗೆ ಹೇಳ್ತಾ ಮುಂದಿನ ಒಂದು ಲಾಗ್ ಜೊತೆ ಬರ್ತೀನಿ. ಸ್ವಲ್ಪ ಜಾಸ್ತಿ ಮಾತಾಡಿದ್ರೆ ಸಾರಿ ಕೇಳ್ತೀನಿ. ನೆಕ್ಸ್ಟ್ ಒಳ್ಳೆ ಮರ್ತಿದ್ದೆ ವರ್ಲ್ಡ್ ರೆಕಾರ್ಡ್ ಡೈರೆಕ್ಟರ್ ಪಾರ್ಟ್ 2 ಬರ್ತಿದೆ. ಆದಷ್ಟು ಬೇಗ ರಿಲೀಸ್ ಮಾಡ್ತೀನಿ. ಬಾಯ್, ನಮಸ್ತೆ.